ನನ್ನ ಹೆಸರು ರೀಡ್ ಕಾಲಿನ್ಸ್. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ನ್ಯೂಯಾರ್ಕ್ನ ಈಸ್ಟ್ ವಿಲೇಜ್ನ ಕೆಲವರು SLD ಹಾಗೂ ಇತರ ಮಾದಕ ವ್ಯಸನಗಳನ್ನು ಬಿಟ್ಟು 16 ಪದಗಳ ಸಮೂಹಕ ಹಾಗೂ ತಾಳಬದ್ಧವಾದ ಈ ಮಂತ್ರವನ್ನ ಹೇಳ್ತಾ ಇದ್ದಾರೆ. ಸೆಕೆಂಡ್ ಅವೆನ್ಯೂನಲ್ಲಿರುವ ಮೊದಲನೇ ರಸ್ತೆಯಲ್ಲಿರುವ ಮಳಿಗೆಯೊಂದರಲ್ಲಿ ಓರ್ವ ಸ್ವಾಮಿಯವರು ಅಂಗಡಿಯೊಂದನ್ನು ಇಟ್ಟಿದ್ದಾರೆ. ಅಲ್ಲಿ ಅವರ ಅಮೆರಿಕನ್ ಶಿಷ್ಯಂದಿರು ಕೃಷ್ಣ ಪ್ರಜ್ಞೆಯ ಬಗ್ಗೆ ಕಲಿಯುತ್ತಾ ಇದ್ದಾರೆ. 1965ರಲ್ಲಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಒಂದು ಸರಕು ಸಾಗಾಣಿಕಾ ಹಡಗಿನಲ್ಲಿ ಕಲ್ಕತ್ತಾದಿಂದ ನ್ಯೂಯಾರ್ಕ್ ನಗರಕ್ಕೆ ಪ್ರಯಾಣ ಬೆಳೆಸಿದರು. ಈ ಕಥೆಯನ್ನ ನೀವು ಯಾರು ಹೇಳಿದ್ರೆ ನೀವು ನಂಬಲಾರಿರಿ. ಅವರು ಅಮೆರಿಕಾಗೆ ಬಂದಾಗ ಅವರಿಗೆ 70 ವರ್ಷ ವಯಸ್ಸು. ಕೈಯಲ್ಲಿ ಹಣ ಇಲ್ಲ, ಪರಿಚಯದವರು ಯಾರೂ ಇಲ್ಲ, ಯಶಸ್ಸನ್ನು ಸಾಧಿಸಲು ಬೇಕಾಗಿರುವ ಯಾವುದೂ ಕೂಡ ಅವರ ಬಳಿ ಇಲ್ಲ. ಅವರು ಪ್ರಾರಂಭಿಸಿದ ಪ್ರಯತ್ನವೊಂದು ಅಂತಾರಾಷ್ಟ್ರೀಯ ಆಂದೋಲನವಾಗುತ್ತದೆ. ಅವರು ತಮ್ಮೊಡನೆ ಪುರಾತನ ಭಕ್ತಿ ಸಾಹಿತ್ಯಗಳ ಅನುವಾದಗಳನ್ನು ಮಾತ್ರ ತಂದರು. ಪ್ರಪಂಚದ ನಾಗರಿಕತೆಯ ವಿರುದ್ಧವಾಗಿ ಒಂದು ಆಂದೋಲನವನ್ನು ಆರಂಭಿಸಬೇಕು ಅನ್ನೋದು ನನ್ನ ಆಸೆ. ಇದರಿಂದ ಇಡೀ ಜಗತ್ತೇ ಸಂತೋಷವಾಗಿ ಇರಬೇಕು ಅನ್ನೋದು ನನ್ನ ಗುರಿ. ಅವರು ಅಮೆರಿಕಾಗೆ ಒಂದು ಅತೀವ ಅಶಾಂತಿಯ ಸಮಯದಲ್ಲಿ ಬಂದರು ಮತ್ತು ಬೇರೆ ತರಹದ ಕ್ರಾಂತಿಯಿಂದ ಅಲ್ಲಿನ ಸಾಂಸ್ಕೃತಿಕ ಬಂಡಾಯವನ್ನು ತಡೆದರು. ತುಂಬ ವ್ಯತ್ಯಾಸದ ಸಮಯದಲ್ಲಿ ಶ್ರೀ ಪ್ರಭುಪಾದರು ಅಮೆರಿಕಾಗೆ ಬಂದು ಸೇರಿದರು. ನಾವು ಅಮೆರಿಕಾಗೆ ಕೇಳೋದು ಒಂದೇನೆ, ನೀವು ಪೇಪರ್ನಲ್ಲಿ ಏನು ಬರೆದಿದ್ದೀರೋ ಅದನ್ನು ಫಾಲೋ ಮಾಡಿ. ಎಲ್ಲರಲ್ಲೂ ಒಂದು ಪ್ರಶ್ನೆ ಇತ್ತು. ಎಲ್ಲರೂ ಒಂದು ಉತ್ತಮ ಮಟ್ಟದ ಜೀವನದ ಹುಡುಕಾಟದಲ್ಲಿದ್ದರು. ಅದರಿಂದಾನೇ ಪ್ರಭುಪಾದರು ಸರಿಯಾಗಿ ಆ ಐತಿಹಾಸಿಕ ಸಮಯದಲ್ಲಿ ಇಲ್ಲಿಗೆ ಬಂದರು. ಅವರು ಆ ಸರಿಯಾದ ಸಮಯದಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ನಡೆದು ಬಂದರು. ಎಲ್ಲರೂ ಯೋಚಿಸುತ್ತಿದ್ದಾರೆ, ನಾನು ಒಂದು ಅಮೆರಿಕನ್, ನಾನು ಭಾರತೀಯ, ನಾನು ಯುರೋಪಿಯನ್, ನಾನು ಆಸ್ಟ್ರೇಲಿಯನ್. ಆದರೆ ನಾನು ಶರೀರವಲ್ಲ, ನಾನು ಜೀವಾತ್ಮ. ನಮ್ಮ ಪಂಥದ ಗುರಿ ಏನೆಂದರೆ ಎಲ್ಲರೂ ಸಂತೋಷವಾಗಿ ಇರೋದನ್ನು ನೋಡೋದೆ. ಇನ್ನೊಬ್ಬರನ್ನ ಶೋಷಣೆ ಮಾಡಿ ನಾವು ಸುಖವಾಗಿ ಇರೋದು ಬೇಡ. ಆದರೆ ಎಲ್ಲರೂ ಸುಖವಾಗಿ ಇರೋದು ಹೇಗೆ ಅನ್ನೋದು ಅವರಿಗೆ ತಿಳಿಸೋದೇ ನಮ್ಮ ಪಂಥದ ಗುರಿ. ಹರೇ ಕೃಷ್ಣ ಮಂತ್ರ, ಆಂದೋಲನ ಹಾಗೂ ಇವೆಲ್ಲವನ್ನು ಪ್ರಾರಂಭಿಸಿದ ಸ್ವಾಮಿ. ನ್ಯೂಯಾರ್ಕ್ ನಗರ 1965. ನ್ಯೂಯಾರ್ಕ್ ನಗರದ ಬೀದಿಗಳಲ್ಲಿ ನಾನು ಅಲೆದಾಡುತ್ತಿದ್ದೆ. ಫಿಫ್ತ್ ಅವೆನ್ಯೂನ ನಾನು ನೋಡ್ತಾ ಇದ್ದೆ. ಸ್ನೇಹಿತರು ಯಾರೂ ಇಲ್ಲ, ಯಾವ ವಸತಿಗಳೂ ಇಲ್ಲ. ಒಬ್ಬ ಅಲಮಾರಿಯಂತೆ ನಾನು ಬಂದೆ. ನ್ಯೂಯಾರ್ಕ್ ನಗರದಲ್ಲಿ ಒಂದು ದೇವಸ್ಥಾನ ಆರಂಭಿಸಬೇಕು ಅನ್ನೋದು ನನ್ನ ಗುರಿಯಾಗಿತ್ತು. ಶ್ರೀಮದ್ ಭಾಗವತದಂತಹ ನನ್ನ ಕೆಲವು ಪುಸ್ತಕಗಳನ್ನು ನಾನು ತಗೊಂಡೆ. ತುಂಬ ಕಷ್ಟಪಟ್ಟು ಖುದ್ದಾಗಿ ಹೋಗಿ ಪುಸ್ತಕಗಳ ಅಂಗಡಿಗಳಿಗೆ ನಾನೇ ಮಾರುತ್ತಿದ್ದೆ. ನ್ಯೂಯಾರ್ಕ್ ತುಂಬ ದುಬಾರಿ ನಗರ, ಆದರೆ ನಾನು ಬಡವನಾಗಿ ಇದ್ದೆ. ನನಗೆ ಹೆಚ್ಚಿನ ಭರವಸೆ ಇರಲಿಲ್ಲ. ಆಗ ಒಂದು ಕವನವನ್ನು ಬರೆದೆ. ಕೃಷ್ಣ, ನನ್ನ ಈ ದೇಶಕ್ಕೆ ಯಾಕೆ ಕರ್ಕೊಂಡು ಬಂದೆ? ನಾನು ಏನ್ ಮಾಡಬಲ್ಲೆ? ಆದರೆ ನನ್ನನ್ನು ನೀನು ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ ಏನೋ ಒಂದು ಉದ್ದೇಶ ಇರಲೇಬೇಕು. ಹಾಗಿದ್ದರೆ ಸರಿ, ನಿನ್ನ ಇಷ್ಟದಂತೆ ನನ್ನನ್ನು ಕುಡಿಸು. ಒಬ್ಬ ಹಿಪ್ಪಿಯಾಗಿರೋಕ್ಕಿಂತ ನಾನೊಬ್ಬ ಆಧ್ಯಾತ್ಮಿಕ ಅನ್ವೇಷಕನಾಗಿದ್ದೆ. ಯಾಕೆಂದ್ರೆ ನಾನು ಉದ್ದನೆ ಕೂದಲು ಬಿಟ್ಟಿರಲಿಲ್ಲ ಹಾಗೂ ಕ್ರಾಂತಿಕಾರಿ ಆಂದೋಲನ ನನ್ನೆಲ್ಲ ಗುರುತಿಸಿಕೊಂಡಿರಲಿಲ್ಲ. ಆದರೆ ನನ್ನೊಳಗಿನ ಏನೋ ಒಂದು ಬೇರೆ ಇನ್ನೇನನ್ನೋ ಹುಡುಕ್ತಾ ಇತ್ತು.
ನಾನು ಮೊದಲು ಬಾರಿ ಪ್ರಭುಪಾದರನ್ನು ಭೇಟಿಯಾದ ರೀತಿ ಗ್ರ್ಯಾಂಡ್ ರಸ್ತೆಯಲ್ಲಿರುವ ಮ್ಯಾನ್ಹ್ಯಾಟನ್ ಕ್ರಾಸ್ ಟೌನ್ ಬಳಿನಲ್ಲಿ ನಾನು ಪರಿಚಯದವರ ಒಬ್ಬರನ್ನ ಭೇಟಿ ಮಾಡಿದೆ. ಅವರು ಒಂದು ತುಂಡು ಕಾಗದಲ್ಲಿ ಅಡ್ರೆಸ್ ಅನ್ನು ಕೊಟ್ಟು ಹೀಗೆ ಹೇಳಿದ್ರು, ಇದು ಭಾರತೀಯ ಸ್ವಾಮಿಯೊಬ್ಬರ ವಿಳಾಸ, ಅವರು ವಾರದಲ್ಲಿ 3 ದಿನ ಪ್ರವಚನ ಕೊಡ್ತಾರೆ, ನೀನು ಅಲ್ಲಿಗೆ ಹೋಗು ಅಂತ. ನಾನು ಮೊದಲ ಬಾರಿ ಶ್ರೀಪಾದರನ್ನ ಭೇಟಿಯಾದಾಗಲೇ ನನಗೆ ಅವರು ತುಂಬ ಇಷ್ಟ ಆದರು. ಯಾಕೆಂದರೆ ಅವರಿಗೆ ವಯಸ್ಸಾಗಿತ್ತು, ಏಕಾಂಗಿಯಾಗಿದ್ದರು, ಅವರಿಗೆ ನಿಜವಾಗ್ಲೂ ಏನಾದರೂ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು. ನಾನು ಬೀದಿಗಳಲ್ಲಿ ತಿರುಗಾಡುತ್ತಿದ್ದೆ. ಕೆಲವು ಹುಡುಗರು ನನ್ನನ್ನು ನೋಡಿ ನಿಧಾನವಾಗಿ ನನ್ನತ್ರ ಒಬ್ಬೊಬ್ಬರಾಗಿ ಬಂದರು. ಪ್ರಭುಪಾದರ ಬಗ್ಗೆ ಮತ್ತೊಂದು ಅದ್ಭುತ ವಿಷಯ ಏನು ಅಂದರೆ, ಅವರು ಸದಾ ಇತರರಿಗೆ ಪ್ರೀತಿಯಿಂದ ನೋಡ್ತಾ ಇದ್ರು, ಎಲ್ಲರನ್ನೂ ಅವರು ಸ್ವೀಕರಿಸಿದ್ರು, ಎಲ್ಲರನ್ನೂ ಸ್ವೀಕರಿಸ್ತಾ ದೇವಸ್ಥಾನಕ್ಕೆ ಬರಮಾಡಿದ್ರು. ಜೊತೆಗೆ ಅವರು ಯಾರು ಮಾಡದಿರೋ ತೆರನಾಗಿ ಅಡುಗೆ ಮಾಡ್ತಾ ಇದ್ರು. ಅವರು ಮಾಡ್ತಿದ್ದ ಅಡುಗೆಗಳು ತುಂಬಾ ಅದ್ಭುತವಾಗಿದ್ವು. ಇವರೆಲ್ಲ ನಮ್ಮ ಭಾನುವಾರದ ಔತಣಕೂಟಕ್ಕೆ ಬಂದಿದ್ದರು. ಪ್ರತಿ ಭಾನುವಾರ ನಾನು ಎಲ್ಲರಿಗೂ ಒಳ್ಳೆ ಊಟವನ್ನು ಸಿದ್ಧ ಮಾಡಿ ಕನಿಷ್ಠ ಪಕ್ಷ 200 ಜನರಿಗೆ ಬಡಿಸುತ್ತಿದೆ. ಆದರೆ ಈಗ ಅವರು ಎಲ್ಲವನ್ನೂ ಬಿಟ್ಟಿದ್ದಾರೆ. ಯಾರೂ ಮಾಂಸಾಹಾರ ತಿನ್ನೋದಿಲ್ಲ, ಯಾರೂ ಮದ್ಯಪಾನೀಯ ಸಿಗರೆಟ್ ಮುಟ್ಟುವುದಿಲ್ಲ. ನನ್ನ ಗುರಿ ಜನರಿಗೆ ಹರೇ ಕೃಷ್ಣ ಮಂತ್ರ ಜಪವನ್ನ ಬೋಧನೆ ಮಾಡುವುದು, ಈ ಮಹಾಮಂತ್ರದ ತತ್ವವನ್ನು ಪ್ರಚಾರ ಮಾಡುವುದು. ಇದು ಒಂದು ಉನ್ನತವಾದ ತರಂಗ. ಭಾಷೆ, ದೇಶ, ಜಾತಿ, ಮತಗಳನ್ನು ಪರಿಗಣಿಸದೆ ಎಲ್ಲರನ್ನೂ ಸಮಾನವಾಗಿ ಸೆಳೆಯುತ್ತದೆ. ಎಲ್ಲ ಜನರು ಇದನ್ನ ಸ್ವೀಕರಿಸುವಾಗಿದೆ. ಯಾಕೆಂದರೆ ಇದು ಆತ್ಮದ ಅಂತರಾಳದಿಂದ ಉಕ್ಕಿ ಬರುತ್ತಿದೆ. ಬಳಿಕ ಪ್ರಭುಪಾದರು ಒಂದು ಅಸಾಧಾರಣವಾದ ಕೆಲಸವನ್ನು ಅಮೆರಿಕದಲ್ಲಿ ಮಾಡಿದರು. ಅವರು ತಮ್ಮ ಶಿಷ್ಯರನ್ನು 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಮಾಡಿದಂತೆ ರಸ್ತೆಗಳಲ್ಲಿ ನಗರ ಸಂಕೀರ್ತನೆಯನ್ನು ನಡೆಸಲು ಉತ್ತೇಜಿಸಿದರು. ಟಾಂಕಿನ್ ಸ್ಕ್ವೇರ್ ಪಾರ್ಕ್, ಅಕ್ಟೋಬರ್ 9, 1966. ಅವರ ಬಳಿ ಸರಿಯಾದ ವಾದ್ಯೋಪಕರಣಗಳು ಇರಲಿಲ್ಲ. ತಮ್ಮ ಬಳಿ ಇರುತ್ತಿದ್ದ ಯಾವುದಾದರೊಂದು ವಸ್ತುವನ್ನು ಬಡಿಯುತ್ತಾ ಅವರು ತಾಳ ಲಯಗಳನ್ನು ಉಂಟು ಮಾಡುತ್ತಿದ್ದರು. ಆದರೆ ಅವರ ಬಳಿ ಭಗವಂತನ ಪವಿತ್ರ ನಾಮಗಳಿದ್ದವು. ಅವರು ಎಷ್ಟು ಶ್ರದ್ಧಾ ನಂಬಿಕೆಗಳಿಂದ ಜಪವನ್ನು ಮಾಡ್ತಾ ಇದ್ರು ಅಂತಂದರೆ ಈ ಸಮಸ್ತ ಜಗತ್ತೇ ಅವರ ಕಡೆಗೆ ಆಕರ್ಷಣೆ ಆಗ್ತಾ ಇತ್ತು. ಹರೇ ಕೃಷ್ಣ ಮಂತ್ರದ ಜಪವು ಇಡೀ ಜಗತ್ತಿನ ವೇದಿಕೆಯಿಂದ ಪ್ರಕಟಗೊಂಡಾಗ ಏನಾಗಬಹುದು ಎಂಬುದನ್ನು ಅವರು ಅರಿತವರಾಗಿದ್ದರು. ಈ ಮಂತ್ರ ಜಪವನ್ನು ಸ್ವೀಕರಿಸಿದರೆ ಅದರ ಲೌಕಿಕ ತರಂಗಳು ಮನಸ್ಸನ್ನು ಶುದ್ಧ ಮಾಡುತ್ತದೆ. ಆಮೇಲೆ ಅವರು ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೋಬಹುದು. 60ರ ವಿಶೇಷ ಏನೆಂದರೆ, ಅನೇಕ ವಿಷಯಗಳಿಗೆ ಪ್ರಶ್ನೆಯನ್ನು ಕೇಳಲಾಗ್ತಾ ಇತ್ತು. ಈ ಜಗತ್ತು ಒಂದು ವಿಷಮ ವ್ಯವಹಾರ ಸ್ಥಳ. ನಾವು ಈ ಗ್ರಹವನ್ನ ಹಾಳು ಮಾಡ್ತಾ ಇದ್ದೀವಿ, ನಾವು ಪರಸ್ಪರನ್ನ ಹನನ ಮಾಡ್ತಾ ಇದ್ದೀವಿ, ಇದಕ್ಕೆಲ್ಲ ಇನ್ಯಾವುದೋ ಪರಿಹಾರ ಇದೆ ಅಂತ ಅವರುಗಳು ಎದ್ದು ನೋಡ್ತಾ ಇದ್ದಾರೆ. ತಮ್ಮ ತರುಣಾವಸ್ಥೆಯಲ್ಲಿ ಶ್ರೀಶೈಲ ಪ್ರಭುಪಾದರು ಇದನ್ನೇ ಹುಡುಕ್ತಾ ಇದ್ರು. ಅವರೊಬ್ಬ ಗಾಂಧಿವಾದಿಯಾಗಿದ್ದರು. ನಾನು ಗಾಂಧಿಯವರ ವಿದ್ಯಾರ್ಥಿ. 1920ರಲ್ಲಿ ನಾನು ಅಸಹಕಾರ ಚಳುವಳಿಗೆ ಸೇರಿಕೊಂಡಿದ್ದೆ. ಆದರೆ ಅವರು ತಮ್ಮ ಗುರುಗಳನ್ನು ಭೇಟಿ ಮಾಡಿದ ಮೇಲೆ ಅದು ಬದಲಾಯಿತು. ರಾಜಕೀಯಕ್ಕೆ ಹೊರತಾದ ಒಂದು ಆಧ್ಯಾತ್ಮಿಕ ಹೋರಾಟದ ಕುರಿತಾಗಿ ಅವರಿಗೆ ಅದು ತುಂಬಾ ಮುಖ್ಯವಾಗಿತ್ತು. ಅದು ರಾಜಕೀಯ ತೀರ್ಮಾನವಾಗಿರಬಾರದು, ಆಧ್ಯಾತ್ಮಿಕ ತೀರ್ಮಾನವಾಗಿರಬೇಕಾಗಿತ್ತು. ಅಲಹಾಬಾದ್, ಇಂಡಿಯಾ, 1936. ಆ ಸಮಯದಲ್ಲಿ ನಾನು ದೊಡ್ಡ ಫಾರ್ಮಸಿಯನ್ನು ನಡೆಸುತ್ತಿದ್ದೆ. ನಾನು ಅದರ ಮಾಲೀಕನಾಗಿ ತುಂಬ ಪ್ರಸಿದ್ಧಿ ಪಡೆದಿದ್ದೆ. ನನ್ನ ಉದ್ಯಮವು ಬೆಳೆಯುತ್ತಿತ್ತು. ಆಗ ಅವರ ಗುರುಗಳಿಂದ ಒಂದು ಪತ್ರದ ಮುಖೇನ ಮತ್ತೊಂದು ಅವಸರದ ವಿದಂತಿಯು ಬಂತು. ನೀನು ನನ್ನಿಂದ ಕಲಿತದ್ದನ್ನ ಆಂಗ್ಲ ಭಾಷಿಗರಿಗೆ ಪ್ರಚಾರ ಮಾಡಲು ಯತ್ನಿಸು. ಆಗ ನಿನಗೆ ಒಳ್ಳೆಯದಾಗುತ್ತೆ, ನೀನು ಉಪದೇಶ ಮಾಡಿದವರಿಗೂ ಒಳ್ಳೆಯದಾಗುತ್ತೆ. ಇದೇ ನಿನಗೆ ನನ್ನ ಉಪದೇಶ.
ಇದರ ನಂತರ ಅವರು 1936ರಲ್ಲಿ ಇಕಲೋಕವನ್ನು ತ್ಯಜಿಸಿದರು. ಹೆಚ್ಚು ಜನ ಈ ಯುವ ಅಮೆರಿಕನ್ನರು ನನ್ನ ಬಳಿಗೆ ಬಂದರು. ಆಗ ನಾನು 1996ರಲ್ಲಿ ಈ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ನೋಂದಾಯಿಸಿದೆ. ಅವರು ಏನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಆದರೆ ಅವರು ಹೇಳಿದ್ರು, ನಾವು ಇದನ್ನೇ ಮಾಡ್ತಾ ಹೋಗ್ತೀವಿ ಅಂತ. ಅವರು ಭೂಗೋಳವನ್ನೇ ತಿರುಗಿಸುತ್ತಾ ಜಗತ್ತಿನ ಎಲ್ಲ ದೇಶಗಳ ಸಮೀಕ್ಷೆ ಮಾಡಿದರು. ಕೆಲವೊಮ್ಮೆ ಅವರು ಹೇಳುತ್ತಿದ್ದರು, ಬ್ರಹ್ಮಾನಂದ ನೀನು ರಷ್ಯಾಗೆ ಹೋಗು, ಗೌರ ಸುಂದರ ನೀನು ಜಪಾನ್ಗೆ ಹೋಗು. ಜಗತ್ತಿನ ಎಲ್ಲೆಡೆ ಜನರನ್ನು ಕಳಿಸುವುದೇ ಅವರ ಯೋಜನೆಯಾಗಿತ್ತು. ಆದರೆ ನೀವೊಂದು ಅರ್ಥ ಮಾಡ್ಕೋಬೇಕು, ನಮ್ಮ ಬಳಿ ಕೇವಲ ಸುಮಾರು 12 ಹದಿಹರಿಯದವರಿದ್ದರು. ಹಿಪ್ಪಿ ಹಿಲ್ ಗಾರ್ಡನ್ ಗೇಟ್ ಪಾರ್ಕ್ 1967. ಅವರು ಆಧ್ಯಾತ್ಮದ ಮೂರ್ತ ಸ್ವರೂಪವಾಗಿದ್ದರು. ಅವರ ಶಿಷ್ಯರಿಗೆ ಅದು ಬೇಕಾಗಿತ್ತು. ಅವರು ಹೇಳಿದರು, ನಮಗೆ ಇನ್ನೂ ಬೇಕು, ಅದು ಏನೇ ಆಗಿರಲಿ ಅವರ ಬಳಿ ಇರುವುದು ನನಗೆ ಬೇಕು ಅಂತ ಅಂದ್ಕೊಂಡ್ರು. ಹೀಗೆ ಅದರಿಂದನೇ ಅವರೇ ಗುರು. ನಾವು ಅಲ್ಲಿ ಅದ್ಭುತ ಜೀವನವನ್ನು ಸವಿದೆವು. ನಿಜವಾಗಿಯೂ ಅದ್ಭುತ. ಅದಕ್ಕಿಂತ ಉತ್ತಮವಾದ್ದು ಇರಲು ಸಾಧ್ಯವಿಲ್ಲ. ನಾವು ತುಂಬಾ ಸಂತೋಷವಾಗಿದ್ವಿ, ಒಂದು ಒಳ್ಳೆ ಕುಟುಂಬದ ಹಾಗೆ. ಆಮೇಲೆ ಒಂದು ದಿನ ಅವರ ಇಡೀ ದೇಹ ನಡುಗುತ್ತಿತ್ತು. ಸ್ವಾಮೀಜಿ ಅವರಿಗೆ ಹೃದಯಾಘಾತವಾಗಿತ್ತು. ಅವರ ದೇಹ ಲಕ್ಷಣಗಳಿಂದ ಅವರು ಈ ಜಗತ್ತನ್ನೇ ತೊರೆಯುತ್ತಿದ್ದಾರೆ ಅನ್ನಿಸ್ತು. ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ನ್ಯೂಯಾರ್ಕ್ನ ಭಕ್ತರೆಲ್ಲರೂ ರಾತ್ರಿ ಇಡೀ ತೀವ್ರವಾಗಿ ಪ್ರಾರ್ಥಿಸುತ್ತಿದ್ದರು. ನಾವು ಕೃಷ್ಣನನ್ನು ಪ್ರಾರ್ಥಿಸುತ್ತಿದ್ದೆವು, ದಯವಿಟ್ಟು ಅವರನ್ನು ಕರೆಸಿಕೊಳ್ಳಬೇಡ, ಅವರು ಈಗ ತಾನೇ ಬಂದಿದ್ದಾರೆ, ಅವರು ಹೆಚ್ಚು ದಿನ ಇನ್ನೂ ನಮಗೆ ಬೇಕು. ಅವರೆಲ್ಲ ಜೀವನ ಹೇಗಿರಬಹುದು ಎಂಬುದನ್ನು ಊಹಿಸೋ ಕೂಡ ಸಾಧ್ಯವಾಗಿರಲಿಲ್ಲ. ಹೃದಯವು ತುಂಬ ಬಲಹೀನವಾಗಿತ್ತು, ಆರೋಗ್ಯವು ಹದಗೆಟ್ಟಿತ್ತು. ನಾನು ಬಹಳ ಅಸ್ವಸ್ಥನಾಗಿದ್ದೆ. ಇನ್ನು ಮುಂದೆ ನಾನು ಉಳಿಯುವುದಿಲ್ಲ ಅಂದುಕೊಂಡೆ. ಹಾಗಾಗಿ ವೃಂದಾವನಕ್ಕೆ ಹೋಗಿ ಅಲ್ಲಿ ದೇಹತ್ಯಾಗ ಮಾಡುವೆ. ನಾವು ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಅವರು ಎಂದೂ ಮರಳಿ ಬರಲಾರರು ಎಂಬ ವಿಚಾರನ ನಮಗೆ ಅರಗಿಸಿಕೊಳ್ಳಕ್ಕೆ ಆಗಲಿಲ್ಲ. 5 ತಿಂಗಳವರೆಗೆ ನಾವು ದುಃಖಿತರಾಗಿದ್ವಿ. ನಮಗೆ ಶ್ರೀಲ ಪ್ರಭುಪಾದರು ಗುಣವಾಗಿದ್ದಾರೆ ಎಂಬ ಸುದ್ದಿ ದೊರಕಿತು. ಅವರನ್ನು ನಾವು ಮರಳಿ ಪಡೆದೆವು. ಈಗ ನಾವು ಕ್ಷಿಪ್ರಗೊಳ್ಳಬೇಕಿತ್ತು. ಸಾಧ್ಯವಾದಷ್ಟು ನಾವು ಅವರಿಂದ ಕಲಿತುಕೊಳ್ಳಬೇಕಿತ್ತು. ಅವರು ತೋರ್ಪಡಿಸಿದ ಹುರುಪು ಊಹಾತೀತವಾಗಿತ್ತು. ನಾನು 20ರ ಹರೆಯದಲ್ಲಿದ್ದೆ, ಆದರೂ ಅವರ ವೇಗದಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಳಿಕ 60ರ ದಶಕದ ಅಂತ್ಯದಲ್ಲಿ ಹಾಗೂ 70ರ ದಶಕದ ಆರಂಭದಲ್ಲಿ ಇಸ್ಕಾನ್ ಸಂಸ್ಥೆ ಸ್ಫೋಟಕವಾಗಿ ಬೆಳೆಯಿತು. ಜನರು ಎಲ್ಲ ಕಡೆಯೂ ಸೇರ್ಕೊಳ್ಳೋಕೆ ಶುರು ಮಾಡಿದ್ರು. ಅವರು ಪತ್ರಗಳ ಮೂಲಕ ಎಲ್ಲವನ್ನು ನಿರ್ವಹಿಸ್ತಾ ಇದ್ರು. 100 ಶಿಷ್ಯಂದ್ರಗಳಿಂದ ಪ್ರಭುಪಾದರಿಗೆ ಪತ್ರ ಬರ್ತಾ ಇತ್ತು.
ಹಾಗೆ ಪ್ರತಿಯೊಂದು ಪತ್ರಕ್ಕೂ ಅವರೇ ಖುದ್ದಾಗಿ ಉತ್ತರವನ್ನು ಬರಿತಾ ಇದ್ರು. ಅವರು ಉತ್ತರಿಸಿದ್ದೇ ಪತ್ರನೇ ಇರ್ತಾ ಇರಲಿಲ್ಲ. ದೇವೋತ್ತಮ ಪರಮಪುರುಷನನ್ನು ಅವನ ಅನುಗ್ರಹದಂತನೇ ತಿಳಿಯಬೇಕು. ಅವನು ತನ್ನನ್ನು ತಾನು ಗೋಚರಪಡಿಸುತ್ತಾನೆ. ಊಹೆಯಿಂದ ಅವನನ್ನು ಅರಿಯಲಾಗದು, ಭಾವನೆಯಿಂದನೇ ಅರಿಯಬಹುದು. ಅದಾಪಿತೇ ದೇವ ಪದಾಂಬುಜದ್ವಯ. ಸಾಮಾನ್ಯವಾಗಿ ಎಲ್ಲರೂ ಮಲಗಿದ ನಂತರ ಅವರು ಅನುವಾದ ಮಾಡ್ತಾ ಇದ್ರು. ಸುಮಾರು 11ರಿಂದ ಬೆಳಿಗ್ಗೆ 3 ತನಕ ಅಥವಾ 4 ತನಕ. ಮೊದಲ ಅವಶ್ಯಕತೆ ಎಂದರೆ ನೀವು ಸ್ವಾವಲಂಬಿಗಳೂ ಆಗಬೇಕು. ಅದು ಭಗವಂತನ ವ್ಯವಸ್ಥೆ. ಪ್ರಭುಪಾದರು ಪ್ರಕೃತಿಯೊಡನೆ ಸಾಮರಸ್ಯದಿಂದ ಹೇಗೆ ಜೀವಿಸಬೇಕು ಅಂತ ನಮಗೆ ಕಲಿಸ್ಕೊಟ್ರು. ಸ್ವಾವಲಂಬಿ ಕೃಷಿ ಭೂಮಿಯನ್ನು ಹೊಂದುವುದು, ಜೊತೆಗೆ ಭಗವಂತನ ಕೊಡುಗೆಗಳನ್ನು ಸದುಪಯೋಗಪಡಿಸಿಕೊಳ್ಳುವುದು, ಅವುಗಳನ್ನು ಕೃತಕವಾಗಿ ಬದಲಾಯಿಸಲು ಪ್ರಯತ್ನಿಸದೆ ಯಥೋಚಿತವಾಗಿ ಸ್ವೀಕರಿಸುವುದು, ಅದನ್ನು ಉಪಯೋಗಿಸುವುದು, ಜನರಿಗೆ ಉಪಯೋಗವಾಗಿ ಮಾಡಿಕೊಡುವುದು, ಇದನ್ನು ಹೇಗೆ ಎಂದು ತಿಳಿಸಿದರು. ನ್ಯೂಸ್ ಸೆಂಟರ್ 4. ನನಗೆ ಅರ್ಥವಾಗ್ತಾ ಇದೆ, ಆದರೆ ಬೈಬಲ್, ಕುರಾನ್ ಮತ್ತು ಇತರ ಗ್ರಂಥಗಳ ಸಿದ್ಧಾಂತದೊಂದಿಗೆ ನಿಮಗೆ ವಿರೋಧ ಅಥವಾ ಅಭಿಪ್ರಾಯಗಳು ಇದೆಯೋ ಇಲ್ಲವೋ? ನನಗೆ ಯಾವ ಭಿನ್ನ ಅಭಿಪ್ರಾಯವೂ ಕಾಣುತ್ತಿಲ್ಲ. ಯಾಕೆಂದರೆ ಅಂತಿಮ ಗುರಿ ದೇವರು. ಹಾಗಾಗಿ ನೀವು ದೇವರನ್ನು ಅರಿದು ಪ್ರೀತಿಸಲು ಪ್ರಯತ್ನ ಮಾಡಬೇಕು. ನೀವು ಯಾವುದೇ ಧರ್ಮ ಮಾರ್ಗವನ್ನು ಅನುಸರಿಸಬಹುದು. ದೇವರು ಯಾರು ಅನ್ನುವುದನ್ನು ಅರಿತು ಅವನನ್ನು ಪ್ರೀತಿಸಿ ಗುರಿಯನ್ನು ತಲುಪಿದರೆ ಆಗ ನಿಮ್ಮ ಜೀವನವು ಸಾರ್ಥಕವಾಗುತ್ತದೆ. ಅವರಿಗೆ ಭಯನೇ ಇರಲಿಲ್ಲ, ತುಂಬಾ ಧೈರ್ಯಶಾಲಿ. ಅನೇಕ ವರ್ಷಗಳಿಂದ ಅವ್ರು ಹೇಳ್ತಾನೆ ಇದ್ರು, ನಾನು ಕಮ್ಯುನಿಸ್ಟ್ ರಾಷ್ಟ್ರಗಳಿಗೆ ಹೋಗಲು ಬಯಸ್ತೇನೆ. ಎಲ್ಲರೂ ಹೇಳ್ತಾ ಇದ್ರು, ಓಹ್ ಇಲ್ಲ, ಅದು ಸಾಧ್ಯ ಇಲ್ಲ, ನೀವು ಅಲ್ಲಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾವು ಆಗ ತಾನೇ ಕ್ಯೂಬಾದಲ್ಲಿ ಕ್ಷಿಪಣಿ ಬಿಟ್ಟನ್ನು ಎದುರಿಸಿದ್ವಿ. 1991ರಲ್ಲಿ ಅಮೆರಿಕಾಗೆ, ರಷ್ಯಾಗೆ ಪ್ರಯಾಣ ಮಾಡಲು ವೀಸಾ ದೊರಕೋದು ತುಂಬಾ ಕಷ್ಟವಾಗಿತ್ತು. ಆದರೆ ಹೇಗೆ ನಡೀತು ಅಂತಾನೆ ಗೊತ್ತಿಲ್ಲ. ನಾನು ಮಾಸ್ಕೋ ವಿಮಾನ ನಿಲ್ದಾಣದಲ್ಲಿ ಇದ್ದಾಗ ಭಗವದ್ಗೀತೆಯನ್ನು ಕಂಡ ತಕ್ಷಣ ಅವರು ಪೊಲೀಸರನ್ನು ಕರೆದರು. ಕಸ್ಟಮ್ಸ್ ಅಧಿಕಾರಿಗಳು ಅದನ್ನು ಶೋಧನೆ ಮಾಡಿದರು. ಆ ಪೊಲೀಸ್ ಅಧಿಕಾರಿ ಒಳ್ಳೆಯವನಾಗಿ ಇದ್ದನು. ಅವನು ಹೇಳಿದನು, ಇದು ಗಂಭೀರ ಅಪರಾಧ ಅಲ್ಲ, ಇವರನ್ನ ಅಪರಾಧಿಗಳ ಕ್ಯಾಂಪ್ಗೆ ಕಳಿಸಬೇಡಿ ಅಂತ. ನಾವು ಚರ್ಚ್ಗಳನ್ನು ಹಾದು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಶಸ್ತ್ರಸಜ್ಜಿತ ಭದ್ರತಾ ಸಂಬಂಧಿಯವರೆಲ್ಲ ಕಾಣ್ತಾ ಇದ್ರು. ಯಾರು ಒಳಗೆ ಅಥವಾ ಹೊರಗೆ ಹೋಗಿರಲಿಲ್ಲ. ಬಳಿಕ ಪ್ರಭುಪಾದರು ರಷ್ಯಾದ ಜನಸಾಮಾನ್ಯರು ಆಧ್ಯಾತ್ಮಿಕ ಒಳಗಿನಾಗಿದ್ದಾರೆ, ಅವರಿಗೆ ನಾಯಕರಿಂದಾಗಿ ಅವರಿಗೆ ಭಗವಂತನ ಸಮೀಪಿಸುವ ಕಷ್ಟಸಾಧ್ಯವಾಗಿದೆ ಎಂದು ಹೇಳಿದರು. ನಾನು ಹಣ ವಿನಿಮಯ ಮಾಡಲು ಒಂದು ಬ್ಯಾಂಕಿಗೆ ಹೋದೆ. ಬ್ಯಾಂಕಿನ ಹೊರಗಡೆ 2 ಹುಡುಗರು ನನ್ನೆಡೆಗೆ ಬಂದು ಕೇಳಿದ್ರು. ಅವರು ತಕ್ಷಣವೇ ಪ್ರಭುಪಾದರನ್ನು ಭೇಟಿ ಮಾಡಲು ನನ್ನ ಜೊತೆ ಬಂದರು. ನನ್ನ ಭಗವದ್ಗೀತೆ ಪ್ರತಿನ ಅವರಿಗೆ ಕೊಟ್ಟೆ. ಅವರು ಅದನ್ನು ಅನುವಾದ ಮಾಡಿ ಪ್ರತಿಗಳನ್ನು ಮುದ್ರಿಸಿ ಕಮ್ಯುನಿಸ್ಟರು ಇದ್ದ ಆಳ್ವಿಕೆಯಲ್ಲೂ ಕೂಡ ರಷ್ಯಾದಾದ್ಯಂತ ಅದನ್ನು ವಿತರಣೆ ಮಾಡಿದರು. ಆ ಒಂದು ಸಣ್ಣ ಬೀಜದಿಂದ ಸಾವಿರಾರು ಭಕ್ತರು ಕೃಷ್ಣ ಭಕ್ತರಾದರು. ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ನಮಗೊಂದು ಪತ್ರ ಬಂತು. ಅದರ 20 ಜನರ ಹೆಸರು ಇದ್ದಿತ್ತು. ಇವರೆಲ್ಲ ಭಾರತಕ್ಕೆ ಬಂದು ನನ್ನನ್ನು ಜೊತೆಗೂಡಬೇಕು. ಆ ಪಟ್ಟಿಯಲ್ಲಿ ಹೆಸರಿನಲ್ಲಿ ನನ್ನ ಹೆಸರು ಕೂಡ ಇದ್ದಿತ್ತು. ನನಗೆ ಚಂದ್ರನ ಮೇಲೆ ಕುಳಿತಂಗೆ ಆಯಿತು. ಕೊನೆಗೂ ಭಾರತ. ಜನಗಳು ಕಾವಿ ಬಟ್ಟೆ ಉಟ್ಕೊಂಡು ಕೇಶಮುಂಡನ ಮಾಡಿ ಶಿಖೆಯನ್ನು ಧರಿಸಿ ಹಾಗೂ ತಿಲಕ ಧರಿಸಿ ಪಾಶ್ಚಾತ್ಯ ಪುರುಷರನ್ನು ಮತ್ತು ಸೀರೆ ಉಟ್ಟುಕೊಂಡಿದ್ದ ಸ್ತ್ರೀಯರನ್ನು ಅವರು ಭಾರತಕ್ಕೆ ಕರೆತಂದರು. ಇದೊಂದು ಅದ್ಭುತ ದೃಶ್ಯವಾಗಿತ್ತು. ಅಮೆರಿಕನ್, ಯುರೋಪಿಯನ್ ಯುವಕ ಯುವತಿಯರು ಇದು ಭಾರತಕ್ಕೆ ಬಿರುಗಾಳಿ ಎಬ್ಬಿಸಿದ ಹಾಗೆ ಇತ್ತು. ಪಾಶ್ಚಾತ್ಯ ದೇಶದಿಂದ ಈ ಥರ ಜನಗಳನ್ನು ಭಾರತ ಎದು ನೋಡಿರಲಿಲ್ಲ. ಪ್ರಭುಪಾದರು ತಮ್ಮ ಅನುಯಾಯಿಗಳನ್ನು ಭಾರತಕ್ಕೆ ಕರೆದುಕೊಂಡು ಬಂದರು. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಇಂಡಿಯಾದ ಪಾರಂಪರೆಯೇ ನಮ್ಮ ದೇಶದ ಶ್ರೇಷ್ಠವಾದ ಸಂಪತ್ತು. ಅದನ್ನು ನೀವು ಮರೆತು ಬಿಟ್ಟಿದ್ದೀರಿ, ಅದನ್ನು ನೀವು ಕಡೆಗಣಿಸಿಬಿಟ್ಟಿದ್ದೀರಿ. ನೀವು ಮರೆತಿರೋದನ್ನು ನಿಮಗೆ ನೆನಪಿಸಿಕೊಡಲು ನಾನು ಈ ಜನಗಳನ್ನು ಕರೆದುಕೊಂಡು ಬಂದಿದ್ದೀನಿ. ನೀವು ಮರೆತಿರೋದನ್ನು ನಿಮಗೆ ನೆನಪಿಸಿಕೊಡಲು ನಾನು ಈ ಜನಗಳನ್ನು ಕರೆದುಕೊಂಡು ಬಂದಿದ್ದೀನಿ ಅಂತ ಅವರು ಹೇಳಿದರು. ಅನೇಕರು ಹರಿಕೃಷ್ಣ ಪಂಥದವನ್ನು ಗದ್ದಲ ಮಾಡುವ ಉಪದ್ರವಿಗಳು ಎಂದು ಪರಿಗಣಿಸಿದ್ದಾರೆ. ಅವರಿಗೆ ಅಪಾಯಕಾರಿ ಹಾಗೂ ಧಾರ್ಮಿಕ ಮೂಲಭೂತವಾದಿಗಳು ಎಂಬುದಾಗಿ ಹಣೆಪಟ್ಟಿ ನೀಡಿ ಅವರನ್ನು ಸಮಾಜ ವಿರೋಧಿ ಬಣ್ಣಗಳೊಂದಿಗೆ ಗುರುತಿಸಲಾಗಿದೆ. ಆದರೆ ಹರೇ ಕೃಷ್ಣದವರು ನಮ್ಮನ್ನು ಸುಮ್ಮನೆ ಅಪಾರ್ಥ ಮಾಡಿಕೊಳ್ಳಲಾಗಿದೆ ಎಂಬುದಾಗಿ ಹೇಳುತ್ತಾರೆ. ಇವುಗಳಲ್ಲಿ ಯಾವುದಾದೊಂದು ಆಂದೋಲನಗಳಿಗೆ ಸೇರುವ ಯಾರೇ ಆದರೂ ಸ್ವಇಚ್ಛೆಯಿಂದ ಸೇರಿಲಾರರು ಎಂಬ ವಾದವನ್ನು ಪಂಥ ವಿರೋಧಿ ಆಂದೋಲನದವರು ಹಬ್ಬಿಸಿದರು. ಅವರು ಮನನಿಯಂತ್ರಣಕ್ಕೆ ತುತ್ತಾಗಿ
ಬ್ರೈನ್ ವಾಶ್ ಆಗಿದೆಯವರಾಗಿರಬೇಕು ಎಂದು ಹೇಳಿದರು. ಪ್ರಭುಪಾದರು ಅನೇಕ ಬಾರಿ ಅದನ್ನು ಒಪ್ಕೊಂಡಿದ್ದಾರೆ. ಹೌದು, ನಾವು ಬ್ರೈನ್ ವಾಶ್ ಮಾಡ್ತಾ ಇದ್ದೀವಿ, ಮೆದುಳಿನಲ್ಲಿ ತುಂಬಾ ಕೊಳೆ ಇದೆ, ಹಾಗೂ ಅದನ್ನು ನಾವು ಸ್ವಚ್ಛ ಮಾಡ್ತಾ ಇದ್ದೀವಿ ಅಂತ. ಇದು ಜನರು ಹಾಗೂ ಮಾರ್ಫಿಯ ನಡುವೆ ನಡೆದ ಮೊಕದ್ದಮೆಯಾಗಿತ್ತು. ಇಬ್ಬರು ಭಕ್ತರ ಮೇಲೆ ಒಂದು ಕ್ರಿಮಿನಲ್ ಕೇಸು ನ್ಯೂಯಾರ್ಕ್ ನಗರದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೊರಿಸಲಾಗಿತ್ತು. ಈ ತಪ್ಪಾದ ಆಪಾದನೆಯು ನಮ್ಮ ಬೆಳವಣಿಗೆಗೆ ತುಂಬ ಅಪಾಯಕಾರಿಯಾಗಿತ್ತು. ಪ್ರಭುಪಾದರು ಹೇಳಿದರು, ನಮ್ಮ ಒಟ್ಟು ವಿವಾದಗಳು ಶ್ರೀಮದ್ ಭಾಗವತಂ, ಭಗವದ್ಗೀತೆ, ಭಕ್ತಿ ರಸಾಮೃತ ಸಿಂಧು, ಉಪದೇಶಾಮೃತ ಪುಸ್ತಕಗಳೇ ನಮ್ಮ ಡಿಫೆನ್ಸ್ ಸ್ಟೇಟ್ಮೆಂಟ್ಗಳು ಎಂದು ಪ್ರಭುಪಾದರು ಹೇಳಿದರು. ನೀವು ಎಲ್ಲಾ ಪುಸ್ತಕಗಳನ್ನು ಪ್ರಸ್ತುತಪಡಿಸಿ ಮೊಕದ್ದಮೆಯು ವರ್ಷಗಟ್ಟಲೆ ನಡೆಯಲಿ ಎಂದರು. ಅದರ ಮೇಲೆ ಹೆಚ್ಚು ಹೆಚ್ಚು ದಾಳಿಯಾದಷ್ಟು ಅವರು ಹೆಚ್ಚು ಶಕ್ತಿಶಾಲಿಗಳಾಗುತ್ತಿದ್ದರು. 6 ತಿಂಗಳ ಬಳಿಕ ಕೊನೆಗೆ ನ್ಯೂಯಾರ್ಕ್ ಸರ್ವೋಚ್ಚ ನ್ಯಾಯಾಲಯದ ಜಸ್ಟಿಸ್ ಲೇಹಿ ಅವರು ಈ ರೀತಿ ತೀರ್ಪನ್ನು ಕೊಟ್ಟರು. ಅವರು ಸಾವಿರಾರು ವರ್ಷಗಳ ಇತಿಹಾಸವಿರುವ ಭಾರತದಲ್ಲಿ ಬೇರೂರಿದ್ದ ಅಧಿಕೃತ ಧರ್ಮದ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಎಂಬುದಾಗಿ ಅವರು ತೀರ್ಪನ್ನು ಕೊಟ್ಟರು. ನ್ಯೂಯಾರ್ಕ್ ನಗರ 5ನೇ ಏವ್ 1976. ಪ್ರಭುಪಾದರಿಗೆ ಇದು ಬಹುದೊಡ್ಡ ವಿಜಯವಾಗಿತ್ತು. ನೀವು ದಯವಿಟ್ಟು ಕೃಷ್ಣ ಪ್ರಜ್ಞವಂತರು ಆದರೆ ಭಗವದ್ಕ್ಷೇಮದ ಆನಂದದಲ್ಲಿ ಕೀರ್ತನೆ ಮಾಡುತ್ತಾ ಪುರಿದರೆ ಇಡೀ ಜಗತ್ತೇ ನಿಮ್ಮನ್ನು ಅನುಸರಿಸುವುದು ಮತ್ತು ಇದು ಆಧ್ಯಾತ್ಮಿಕ ಲೋಕ ಆಗುತ್ತೆ. ಧನ್ಯವಾದಗಳು. ಕೃಷ್ಣನ ಪ್ರೇಮವು ಯಾವುದೇ ವಿಧವಾದ ಅಡೆತಡೆಯನ್ನು ಮೀರುವುದು ಎಂದು ನಮ್ಮ ಪ್ರಭುಪಾದರು ನಂಬಿದ್ದರು. ಭಗವಂತನ ಪ್ರೇಮ ಎಲ್ಲದಕ್ಕಿಂತ ಶಕ್ತಿಶಾಲಿಯಾಗಿದೆ. ಅದು ಭಯಂಕರವಾದ ಸುನಾಮಿಯಂತೆ ಎಲ್ಲ ಕಡೆ ಬರುವುದು ಎಂಬುದು ವಿಚಾರ. ಅವರು ತಮ್ಮ ಅನುಯಾಯಿಗಳೊಂದಿಗೆ ಬಹಳ ವಿಶೇಷವಾದ ಬಾಂಧವ್ಯವನ್ನು ಹಂಚಿಕೊಂಡಿದ್ರು. ಈ ಪ್ರೀತಿನೇ ಅವರ ಆಂದೋಲನದ ಒಗ್ಗಟ್ಟಿನ ವಿಚಾರ. ಅದೇ ಅವರ ಕೊನೆಯ ಕೋರಿಕೆ ಆಗಿತ್ತು. ನೀವು ನನ್ನ ಪ್ರೀತಿಸ್ತಾ ಇದ್ರೆ ಭಿನ್ನಾಭಿಪ್ರಾಯ ಬಿಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅಂತ. ನನ್ನ ಪ್ರೀತಿಯ ಯುವಕ ಯುವತಿಯರೇ, ನನ್ನ ಕರೆಗಂಟೆಯು ಈಗಾಗಲೇ ಬಂದಿದೆ. ನನಗೆ ಬಲವಾದ ಹೃದಯಾಘಾತ ಆಗಿದೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ಆಂದೋಲನವು ಈಗ ನಿಮ್ಮ ಕೈಗಳಲ್ಲಿ ಇದೆ. ವೃಂದಾವನಂ, ಭಾರತ, 1977. ಅವರ ಶರೀರ ಜರ್ಜರಿತವಾಗಿದ್ದರೂ ಕೂಡ ಅವರ ಪ್ರಜ್ಞೆಯು ಸ್ವಲ್ಪವೂ ವಿಚಲಿತವಾಗಿರಲಿಲ್ಲ. ನಾನು ದೇಹವಲ್ಲ ಎಂಬುದಾಗಿ ನಿಜವಾಗಿಯೂ ಅರಿವಿದ್ದ ವ್ಯಕ್ತಿಯನ್ನು ಇವರಲ್ಲಿ ನೀವು ನೋಡಬಹುದಾಗಿತ್ತು. ಈ ಜಗತ್ತನ್ನು ತೊರೆಯುವ 2 ವಾರದವರೆಗೂ ಭಾಗವತದ ಅನುವಾದವನ್ನು ಅವರು ಮಾಡ್ತಾ ಇದ್ದಾಗ ನಾನು ಕೂಡ ಅವ್ರ ಜೊತೆ ಇದ್ದೆ. ನಾನು ಏಕಾಂಗಿಯಾಗಿ ಬರೀ ಈ ಕರದಾಳದೊಂದಿಗೆ ನಿಮ್ಮ ದೇಶಕ್ಕೆ ಬಂದೆ. ಈಗ ನೀವು ಅನೇಕರು ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಿದ್ದೀರಾ. ಇದೇ ನನ್ನ ಯಶಸ್ಸು. ಕೃಷ್ಣನ ಪರಮ ಇಚ್ಛೆಯಿಂದನೇ ಈ ಲೋಕದಲ್ಲಿ ಎಲ್ಲವೂ ನಡೆಯುತ್ತಿದೆ ಹಾಗೂ ಚಲಿಸುತ್ತಿದೆ. ಈ ಪ್ರಜ್ಞೆಯೇ ಕೃಷ್ಣ ಪ್ರಜ್ಞೆ.
ನವೆಂಬರ್ 14, 1977ರಂದು ಎಸಿ ಭಕ್ತವೇದಾಂತ ಸ್ವಾಮಿ ಪ್ರಭುಪಾದರು ಈ ಜಗತ್ತಿನಿಂದ ನಿರ್ಗಮಿಸಿದರು. 12 ವರ್ಷಗಳಲ್ಲಿ ಪೃಥ್ವಿಯನ್ನು 14 ಬಾರಿ ಸುತ್ತಿದರು. 6 ಖಂಡಗಳಲ್ಲಿ 108 ದೇವಾಲಯಗಳನ್ನು ಹಾಗೂ ಕೃಷಿ ಸಮುದಾಯವನ್ನು ಸ್ಥಾಪಿಸಿದರು. 25 ಭಾಷೆಗಳಲ್ಲಿ 6 ಕೋಟಿ ಪುಸ್ತಕಗಳು ವಿತರಿಸುವುದನ್ನು ಅವರು ಕಂಡರು. ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಪ್ರಾರಂಭಿಸಿ ಭದ್ರವಾಗಿ ಸ್ಥಾಪಿಸಿದರು. ಅದೇ ಈ ದಿನ 820 ದೇವಾಲಯಗಳು, ಕೃಷಿ ಸಮುದಾಯಗಳು, ಉಪಹಾರ ಗೃಹಗಳು, ಶಾಲೆ ಹಾಗೂ ಕಾಲೇಜುಗಳು ಸ್ಥಾಪಿತವಾಗಿವೆ. 87 ಭಾಷೆಗಳಲ್ಲಿ 52 ಕೋಟಿ ಪುಸ್ತಕಗಳ ವಿತರಣೆ, 300 ಕೋಟಿ ಶಾಕಾಹಾರಿ ಭೋಜನಗಳ ವಿತರಣೆ. Krishna Krishna Hare 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 Rama Hare Rama 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 Hare One more time.